ನಮಸ್ಕಾರ ರೀ. ಎಲ್ಲರೂ ಹೆಂಗದಿರಿ? ಆರಾಮದಿರಿ ಅಂತ ಅನ್ಕೋತೀವಿ. ನಾವು ಕೂಡ ಆರಾಮದೇ ನೋಡ್ರಿ. ಬರೀ ಇವತ್ತಿನ ಬ್ಲಾಗ್ನ ಚಾಲೂ ಮಾಡಾಕತ್ತೇನೆ. ಈಗ ಬೆಳಗ್ಗೆ 11 ಗಂಟೆ ಆಗೈತಿ. ಬೆಳಗ್ಗೆನೇ ಸ್ಟಾರ್ಟ್ ಮಾಡತ್ತೇನೆ. ಮೇಗಿನ ಕೆಲಸಗಳೆಲ್ಲ ಮುಗಿದು ನಿನ್ನೆ ಅತ್ತಿಯಾರನ್ನ ಹೋಗಿ ಭೇಟಿಯಾಗಿ ಬಂದ್ವಿ. ಕಳಿಸ್ತಾರಂತ ಅಂದ್ಕೊಂಡೆ ನಮ್ಮ ಚಿಕ್ಕಮ್ಮಾರ. ಸ್ವಲ್ಪ ದೀಪಾವಳಿ ಆದಮೇಲೆ ಕಳಿಸ್ತೀನಿ, ಈಗ ಬೇಡ ಹಬ್ಬ ಐತಲ್ಲ, ಹಾಗಾಗಿ ಅದನ್ನ ಮುಗಿಸ್ಕೊಂಡು ಬಾ ಕಳಿಸ್ತೀನಿ ಅಂತ ಹೇಳಿದ್ರೆ, ಅದಕ್ಕೆ ಅವ್ರನ್ನ ಬಿಟ್ಟು ವಾಪಸ್ ನಾನು ಚಿನ್ನಕ್ಕೆ ಇಬ್ಬರಷ್ಟು ಮನೆಗೆ ಬಂದ್ವಿ. ಅವ್ರು ನೋಡಿ ಭಾಳ ಖುಷಿ ಆಯ್ತ. ಸುಮಾರು ಹತ್ತತ್ರ 3 ತಿಂಗಳಾತ ಅನಿಸುತ್ತೆ. ನಮ್ಮ ಅತ್ತಿನ ಒಟ್ಟ ನೋಡಿದ್ದೇ ಇಲ್ಲ. ಸಡನ್ನಾಗಿ ನೋಡಿದ್ವಿಲ್ಲ. ಸ್ವಲ್ಪ ರಿಕವರ್ ಆಗಿದ್ದಾರೆ, ಎದ್ದು ಓಡಾಡಕತ್ತಾರ. ಇನ್ನೂ ಸ್ವಲ್ಪ ಚೇತರಿಸ್ಕೋಬೇಕಂದ್ರೆ ಸ್ವಲ್ಪ ಸಮ್ ಟೈಮ್ ಹೆಂಗಾಕತ್ತಂದ್ರೆ ಹೋಗ್ಬೇಕಾದ್ರೆ ಒಮ್ಮೆ ಜೋಲಿ ಹೋಗಾಕತ್ತೈತಿ. ಇನ್ನೂ ಇಂಥಲ್ಲಿ ಬ್ಯಾಕ್ ಪೇನು ಅವೆಲ್ಲ ಅದಾವಂತ, ತಲೆನೂ ಅವೆಲ್ಲ ಇನ್ನೂ ಭಾರ ಅನ್ನಿಸ್ತೈತಿ ಅಂತ ಅಂತಾರೆ. ಅದೊಂದು ಸ್ವಲ್ಪ ಕಡಿಮೆ ಆಗ್ಬೇಕು. ಭಾಳ ಅಂದ್ರೆ ಭಾಳ ವೀಕ್ ಇದ್ರೆ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿದ್ದಾರೆ. ನೋಡೋಕೆ ಪರವಾಗಿಲ್ಲ, ಬೆಟ್ರ್. ಆದಷ್ಟು ಬೇಗ ದೊಡ್ಡ ಆರಾಮಾಗಿ ಮನೆಗೆ ಬರಲಿ ಅಂತ ಬೇಡ್ಕೊಳತ್ತನ ಅಂತ. ಚಿನ್ನು ನಾನು ಇಬ್ಬರ ಬೇರೆ ಮನ್ಯಾಗ ಭಾಳ ಕಷ್ಟ ಆಗತ್ತೈತಿ. ಇವತ್ತು ನಮ್ಮ ತಂಗಿ ಬರತ್ತಾಳ. ನಮ್ಮ ಚಿನ್ನನ ಬರ್ತಡೇ ಬಂತ್ರಿ. ಆಕೆ ಬರ್ತಡೇಗೆ ಈ ವರ್ಷ ಅವ್ರ ಅಮ್ಮನೂ ಇಲ್ಲ, ಅವ್ರ ಅಜ್ಜ ಇಲ್ಲ, ಯಾರಿಲ್ಲ. ಸೆಲೆಬ್ರೇಷನ್ ಮಾಡಲಿಬಾರ್ದು ಅಂತ ಬಿಟ್ಟಿದ್ವಿ. ಅದ್ರೊಳಗೆ ಭಾಳ ವರ್ಷಕ್ಕೆ ಬೇರೆ ಆಗಿದ್ದಾಳೆ. ಏನೋ ಒಂದು ಆಸೆ ಮಕ್ಕಳದಲ್ಲ. ಎಂಥದೇ ಕಷ್ಟ ಬಂದ್ರೆ ಮಕ್ಕಳ ವಿಚಾರದಾಗ ಬಂದಾಗ ಎಲ್ಲರೂ ಸ್ವಾರ್ಥಿಗಳ. ಯಾಕಂದ್ರೆ ಅವ್ರದ್ದು ಮಾಡಲೇಬೇಕನ್ನೋ ಒಂದು ಆಸೆ ಪ್ರತಿಯೊಂದು ತಾಯಿ ತಂದೆಗಳ್ದು ಇದ್ದೇ ಇರ್ತೈತಿ. ಅದೇ ಸ್ಥಾನ ನಾವು ಕೂಡ ಅದೇವಿ. ಏಕಿದು ಮಾಡ್ಬೇಕನ್ನೋದು ಒಂದು ಆಸೆ ಐತಿ. ಇದೊಂದು ಅಷ್ಟೊಂದು ಗ್ರ್ಯಾಂಡ್ ಇಲ್ಲ. ಹೋದ ವರ್ಷ ಭಾಳ ಗ್ರ್ಯಾಂಡ್ ಆಗಿತ್ತು. ಈ ವರ್ಷ ಏನಿಲ್ಲ. ಎರಡೆರಡು ಸರಿ ಕೇಕ್ ಕಟಿಂಗ್ ಆಗಿತ್ತು. 2 ಸರಿ ಫುಲ್ ಗ್ರ್ಯಾಂಡಾಗಿ ಮಾಡಿದ್ವಿ ಏಕಿದು ಬರ್ತಡೇದ. ಈ ವರ್ಷ ಎಕ್ದಮ್ ಸಿಂಪಲ್ಲಾಗಿ ಮಾಡಕತ್ತೇವಿ. ನೋಡೋದು ಅವತ್ತಿನ ದಿನ ಏನೇನು ಹೆಂಗೆ ಸಿಚುವೇಶನ್ ನೋಡ್ಕೊಂಡು ಅದ್ರ ತಕ್ಕನಾಗ ಮಾಡ್ಬೇಕು ಅಂದ್ಕೊಂಡೇವಿ. ಅದಕ್ಕೆ ತಂಗಿ ಮಗ ಇಲ್ಲೇ ಅದಾನಲ್ಲ, ಕರ್ಕೊಂಡು ಹೋಗಕ್ಕೆ ನಮ್ಮ ತಂಗಿ ಬರತ್ತಾಳೆ. ಇವತ್ತು ಆಕೆ ಬರ್ತಾಳೆ. ನಾಳೆ ನಾಡಿದ್ರಾಗ ಅವ್ರ ಮನೆಯವ್ರು ಬರ್ತಾರಂತ. ಆಕೆಗೆ ಬರೋದಷ್ಟೊಂದು ಗೊತ್ತಾಗೋದಿಲ್ಲ. ಬಾದಾಮಿಂದ ಡೈರೆಕ್ಟ್ ಅವ್ರ ಮನೆಯಾರ ಬಸ್ ಹತ್ತಿಸಿ ಕುಂದಿರ್ಸಿದಾರೆ. ಇನ್ನು ಹುಬ್ಳಿ ಹೋಗಿ ಕರ್ಕೊಂಬರೋದಕ್ಕೈತೆ. ಏನಿಲ್ಲ ಅವಳ ಗೊತ್ತಾಗ್ತೈತೆ ತಗೋ ಬರ್ತೇನಂದ್ರೆ ಹಂಗೆ, ಬರಲಿಲ್ಲ ಅಂದ್ರೆ ನಾನು ಹೋಗಿ ಕರ್ಕೊಂಬರ್ಬೇಕಾಕಿನಿ ಇವತ್ತು ಹುಬ್ಬಳ್ಳಿ ಹೋಗಿ. ಇವತ್ತಿಂದ ಅದಕ್ಕೆ ಅವಳು ಬರೋ ಸಂಬಂಧನ ಸ್ವಲ್ಪ ಬೇಗ ಕೆಲಸ ಮುಗಿಸೋಣನಿ. ನೋಡೋಣ್ರಿ ಏನೇನಕ್ಕೈತೆ ಸಾಯಂಕಾಲ ಅನ್ನೋ ತಕ್ಕನು. ಆಕೆ ಬಂದ್ಮೇಲೆ ಸ್ವಲ್ಪ ಕೆಲವೊಂದು ಕೆಲಸಗಳು ಅದಾವೆ, ರೊಟ್ಟಿ ಮಾಡೋವೆಲ್ಲ ಪೆಂಡಿಂಗ್ ಅದಾವೆ. ನಿನ್ನೆ ಒಂದು ಫಂಕ್ಷನ್ ಇತ್ತು, ಹಂಗಾಗಿ ಅಲ್ಲೊಂದು ಸ್ವಲ್ಪ ಹೋದ್ವಿ. ಬರೀ ಇದಾಗಿದೆ. ಅತ್ತಿದ್ರೆ ಎಲ್ಲ ಕಡೆ ಅವಳ ಹೋಗಿದ್ರೆ ಅವ್ರು ಹೋಗೋ ಸಂಬಂಧ ನನಗೊಂದು ಅಷ್ಟೊಂದು ಏನು ರಿಸ್ಕ್ ಇದ್ದಿದ್ದಿಲ್ಲ. ಈ ಸರಿ ಎಲ್ಲದಕ್ಕೂ ನಾವು ಹೋಗಬೇಕು. ಯಾಕೆ ಹೋಗಲಿಲ್ಲ ಅಂದ್ರೆ ನಡೆಯೋದೇ ಇಲ್ಲ, ರಿಲೇಷನ್ದಾಗ ಹೋಗಲೇಬೇಕಾಕತಿ. ಹಾಗಾಗಿ ಕೆಲವೊಂದು ಸಿಚುವೇಶನ್ ತಕ್ಕನಂಗೆ ಹೋಗಾಕತ್ತೇವೆ. ಇವತ್ತು ರೊಟ್ಟಿ ಮಾಡ್ಬೋದೈತಿ. ಒಂದು ಸ್ವಲ್ಪ ಚುಮರಿದೆಲ್ಲ ಹಚ್ಚಿಟ್ಕೋಬೇಕಂತ ಅಂದ್ಕೊಂಡೇವಿ. ಬೆಳ್ಳುಳ್ಳಿ ಚುಮರಿದು ನಾಳೆ ಮತ್ತು ಇನ್ನೇನು ಭಾಳ ದಿನ ಉಳಿಲಿಲ್ಲ. 2 ದಿನ ಅಷ್ಟೇ ಟೈಮ್ ಆಯ್ತು ನನಗೆ. ಮತ್ತೆಲ್ಲ ರೆಡಿ ಮಾಡ್ಕೋಬೇಕಲ್ಲ. ಏನಿಲ್ಲ ಅಂದರೂ ಒಂದು ಒಣೆನ್ ಮಂದಿನಾರ ಬರ್ತಾರೆ ಕೇಕ್ ಕಟ್ ಮಾಡತ್ತಾಗ. ಸ್ವಲ್ಪ ನಾವು ಮನೆಯವ್ರು ಒಂದು 7-8 ಜನ ನಾವು ಹಾಕೇವಿ. ನೋಡೋದು ಕೆಲವೊಬ್ರು ಬರಲ್ಲ ಅಂತ ಅನ್ನತ್ತಾರ, ಕೆಲವೊಂದಿಷ್ಟು ಜನ ಬರ್ತೇವಿ ಅಂತಾರೆ. ಯಾರು ಬರ್ತಾರೆ ಯಾರು ಬಿಡ್ತಾರೆ ಗೊತ್ತಿಲ್ಲ. ನೋಡೋಣ್ರಿ, ಇನ್ನೂ 2 ದಿನ ಟೈಮ್ ಐತಿ. ಬಂದವ್ರು ಬರಲಿ, ಬರದೇ ಇದ್ದವ್ರಿಲ್ಲ ಅಷ್ಟೇ. ಈ ವರ್ಷ ಏನು ಗ್ರ್ಯಾಂಡಾಗಿ ಮಾಡಲೇಬೇಕು ಅನ್ನೋವಂಥದ್ದು ಏನಿಲ್ಲ. ಸಿಂಪಲ್ಲಾಗಿ ಅಷ್ಟೇ ಮಾಡ್ಬೇಕಂತ ಡಿಸೈಡ್ ಮಾಡ್ಕೊಂಡೇವಿ. ಏನೇನಕ್ಕೈತೆ ಅಂತ ನೋಡೋಣಂತ. ನಮ್ಮ ಚಿನ್ನು ಡ್ರೆಸ್ ಅದೆಲ್ಲ ಬಂದವ. ಯಾವುದೂ ಅಂಗಡಿಗೆ ಹೋಗಿ ತೊಗೊಂಬರೋಕೆ ಆಗೋದಿಲ್ಲ. ಯಾಕಂದ್ರೆ ನಮ್ಮೂರು ಎಕ್ದಮ್ ಹಳ್ಳಿ ಇರೋದ್ರಿಂದ ಹುಬ್ಳಿಗೆ ಹೋಗ್ಬೇಕು, ಸಿಗ್ಗಾಂವ್ ಹೋಗ್ಬೇಕು, ಇಲ್ಲ ಹಾವೇರಿಗೆ ಹೋಗ್ಬೇಕು. ಹಾಗಾಗಿ ಎಲ್ಲ ಆನ್ಲೈನ್ ಒಳಗೆ ತರಿಸ್ಕೊಂಡೇವಿ. ಏನೇನು ತರಿಸ್ಕೊಂಡೇವಿ, ಏನೇನೆಲ್ಲ ಬಂದವ ಅಂತಂದು ಹೇಳ್ತೇನಂತ ನಾನು ನಿಮ್ಗೆ. ಡ್ರೆಸ್ ಯಾವ ರೀತಿ ಐತೆ ಅನ್ನೋದನ್ನು ಹೇಳ್ತೇನಂತ. ಹೋದ ವರ್ಷ ಆಕಿ ಹುಟ್ಟಿದಾಗ ನನಗೆ ಯೂಟ್ಯೂಬ್ ಮಾಡ್ತಿದ್ದಿಲ್ಲ ನಾನು ಅವಾಗ ಇನ್ನೂ. ಹೋದ ವರ್ಷದ್ದು ಎಲ್ಲ ವಿಡಿಯೋಸ್ ಹಾಕ್ಬೇಕನ್ನೋದೊಂದು ಆಸೆ ಐತಿ ನನಗೆ. ಎಲ್ಲ ಜೋಡಿ ಶೇರ್ ಮಾಡ್ಕೋಬೇಕಾಕಿ ಬರ್ತಡೇದವೆಲ್ಲ ಅಂಥೇಳಿ. ಟೈಮ್ ಕವರ್ ಆಗುವಲ್ತು. ನಾನು ಏನೇ ಆಸೆ ಇಟ್ಕೊಂಡಿದ್ದೆ, ಏನೇನೋ ವಿಡಿಯೋಗಳು ಹಾಕ್ಬೇಕಂತೇಳಿ. ಖರೆ ಅದು ಎಲ್ಲ ಅಪೋಸಿಟ್ ಆಗೈತಿ. ನೋಡೋಣ್ರಿ ಯಾವ್ಯಾವುದಕ್ಕೆ ಯಾವ್ಯಾವ ಟೈಮ್ ಕೂಡಿ ಬರ್ತೈತಲ್ಲ ಆಯಾ ಟೈಮ್ಗೆ ಅದು ಆಗಲೇಬೇಕಾಕತಿ. ಏನು ಮಾಡೋಕ್ಕಾಗೋದಿಲ್ಲ. ಇವತ್ತಿನ ದಿನ ಏನೇನು ಆಕೈತೆ ಅನ್ನೋದನ್ನೆಲ್ಲ ನಿಮ್ಮ ಜೋಡಿ ಶೇರ್ ಮಾಡ್ಕೋತೇನೆ. ಹಂಗೆ ವಿಡಿಯೋ ಯಾರೆಲ್ಲ ಫಸ್ಟ್ ಟೈಮ್ ನೋಡತ್ತಿರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಸಬ್ಸ್ಕ್ರೈಬರ್ಸ್ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗತ್ತಾರ, ಖುಷಿ ಆಗತ್ತೈತಿ. ಮಾಡೋರೆಲ್ಲ ಸಬ್ಸ್ಕ್ರೈಬ್ ಮಾಡೋ ಪ್ರತಿಯೊಬ್ಬರಿಗೂ ಹೃದಯಪೂರ್ವಕವಾದ ಧನ್ಯವಾದ ಹೇಳೋಕೆ ಇಷ್ಟಪಡ್ತೇನೆ. ನಿಮ್ಮ ಸಪೋರ್ಟ್ ಹಿಂಗೆ ಇರಲಿ ನಮಗೆ. ಯಾಕೆ ನನಗೂ ಯೂಟ್ಯೂಬಿದ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ, ಯಾವ ರೀತಿ ವಿಡಿಯೋಸ್ ಹಾಕಬೇಕು, ಮಾತಾಡಬೇಕು ಅನ್ನೋದು ಗೊತ್ತಿಲ್ಲ. ಅಕಸ್ಮಾತ್ ನನ್ನಿಂದ ಏನರ ನೀವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರಂದ್ರೆ ಈ ಥರದ್ದು ವಿಡಿಯೋಸ್ ಹಾಕಬೇಕು ಅನ್ನೋವಂಥದ್ದು ನನ್ನಿಂದ ನೀವೇನರ ನಿರೀಕ್ಷೆಗಳಿದ್ರೆ ಕಮೆಂಟ್ ಮಾಡಿರಿ. ನಾ ಆ ಥರದ ವಿಷಯಗಳು ಸಂಬಂಧಪಟ್ಟಂಥ ವಿಡಿಯೋಸ್ ಮಾಡಿ ಹಾಕೋಕ್ಕೆ ಟ್ರೈ ಮಾಡ್ತೇನಂತ. ಸಪೋರ್ಟ್ ಮಾಡಕತ್ತೀರಿ, ಇನ್ನೊಂದು ಚೂರು ಸಪೋರ್ಟ್ ಮಾಡಿರಿ. ಆದಷ್ಟು ನಿಮ್ಮಿಂದ ನಾವು ಮಗಳಿಗೋಸ್ಕರ ಮಾಡತ್ತೇನೆ, ಫ್ಯಾಮ್ಲಿಗೋಸ್ಕರ ಮಾಡತ್ತೇನೆ. ಸೊ ಹಂಗೆ ಸ್ವಲ್ಪ ಸಬ್ಸ್ಕ್ರೈಬರ್ಸ್ ಇಂಪ್ರೂವ್ಮೆಂಟ್ ಆಗಕತ್ತಾರಲ್ಲ, ಭಾಳ ಖುಷಿ ಆಗತ್ತೈತೆ ನನಗೆ. ಪ್ರತಿ ಸರಿನೂ ಒಬ್ಬೊಬ್ಬರು ಸಬ್ಸ್ಕ್ರೈಬರ್ ಬಂದಾಗೂ ಭಾಳ ಖುಷಿ ಆಕೈತಿ. ನಾನು ಅವರು ಕುಟುಂಬಕ್ಕೆ ಒಬ್ಳು ಆಗಕತ್ತೇನೇನೋ ಅನ್ನೋಂಥ ಫೀಲ್ ಬರತ್ತೈತೆ ನನಗೆ ಖರೇನು. ಯಾಕಂದ್ರೆ ವಿಶೇಷವಾಗಿ ಯಾರೂ ಅಷ್ಟು ಸುಲಭ ಸಬ್ಸ್ಕ್ರೈಬ್ ಈಗಿನವ್ರಂತೂ ಯಾರು ಮಾಡೋದು ಭಾಳ ಕಡಿಮೆ. ಯಾಕಂದ್ರೆ ಎಲ್ಲನೂ ಒಂಥರ ಲೆಕ್ಕದೊಳಗೆ ನೋಡ್ತಿರ್ತಾರೆ. ನಾವು ಮಾಡಿದ್ರೆ ಅವ್ರಿಗೇನು ಲಾಭ, ನಾವು ಮಾಡೋದ್ರಿಂದ ಅವ್ರಿಗೆ ಲಾಭ ಸಿಗ್ತೈತೆ, ನಾವು ಯಾಕೆ ಮಾಡ್ಬೇಕು ಅನ್ನೋವಂಥ ಭಾವನೆದವರು ಇರ್ತಾರೆ. ಏನು ಮಾಡೋಕ್ಕಾಗೋದಿಲ್ಲ. ಅದು
ಕೆಲವೊಂದು ಹಂಗೆ. ಸೊ ಇವತ್ತು ತಂಗಿ ಬರತ್ತಾಳ, ಖುಷಿ ಆಗತ್ತೈತಿ. ಒಬ್ಬೇಕೆ ಇದ್ದು ಬೇಜಾರದಂಗಾಗಿತ್ತು. ಸ್ವಲ್ಪ ಒಂದೆರಡು ದಿನ ಖರೆ ಆಮೇಲೆ ಮತ್ತೆ ಹೋದ್ಮೇಲೆ ಮತ್ತೆ ಬೇಜಾರಾಕೈತಿ. ನಮ್ಮ ಅತ್ತಿ ಬರ್ತಕ ಹಿಂಗೆ ನೋಡ್ರಿ. ಮತ್ತೆ ಯಾಕೆ ಬಂದ್ಲ ಅಂದ್ರೆ ಸ್ವಲ್ಪ ಹೊರಗೊಳಗೆ ಅಡ್ಡಾಡ್ಕೊತ ಮಾತಾಡ್ಕೊತ ಟೈಮ್ ಹೋಗಿದ್ದು ಗೊತ್ತಾಗಲ್ಲ. ಬರ್ರಿ ಇವತ್ತು ತಂಗಿ ಬರೋ ಖುಷಿ ಒಳಗೆ ಎಲ್ಲ ಬೇಬಿ ಕೆಲಸ ಮಾಡ್ಕೊಂಡೇನಿ. ಆಕೆ ಬಂದ್ಮೇಲೆ ಏನೇನು ಆಕೈತಿ ಏನೇನಿಲ್ಲ ಅನ್ನೋದನ್ನು ಮತ್ತೆ ನಿಮ್ಮ ಜೋಡಿ ಶೇರ್ ಮಾಡ್ಕೊತೇನೆ. ನಮ್ಮ ತಂಗಿ ಯಾರು ಏನೋ ಅಂತ ನೋಡೋರಂತ್ರೆ. ಬರ್ರಿ ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡೋಣಂತ. ಇಲ್ಲೇ ನೋಡ್ರಿ, ಈಗ ಹುಬ್ಳಿಗೆ ಹೋಗಕತ್ತೇನೆ. ನಮ್ಮೂರಿಂದ ತಂಗಿ ಮತ್ತು ಬಸ್ ಸ್ಟಾಪಿಗೆ ಗೊತ್ತಾಗ್ತಿಲ್ಲ ಬರ್ರಿ ಅಂತಂದು ಫೋನ್ ಮಾಡಕತ್ರಲ್ಲ. ಹಾಗಾಗಿ ಅದ್ರೊಳಗೆ ಒಂದು ಪಾಪ ಆಕಿ ಮಗನ ಬೇರೆ ಕರ್ಕೊಂಬರಕತ್ತಾರ. ಹೋಗಿ ಕರ್ಕೊಂಬಂದ್ರಾಯ್ತು ಅಂತೇಳಿ ನಾನು ಚಿನ್ನೂನ್ ಕರ್ಕೊಂಡೆ ಬಸ್ ಸ್ಟಾಪಿಗೆ ಹೊಂಟೇನಿ ಹುಬ್ಳಿಗೆ. ಎಲ್ಲರಿಗೆ ಪಾಪ ನೋಡ್ತಾರೆ.